ಪ್ರಸಕ್ತ ಸಾಲಿನ ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಪುಸ್ತಕ ಸಂಗ್ರಹಕಾರ ಹಾಗೂ ಲಿಮ್ಕಾ ದಾಖಲೆಯ ಗ್ರಂಥಾಲಯ ಹೊಂದಿರುವ ಎಂ ಅಂಕೇಗೌಡ ಅವರನ್ನು ಪುಸ್ತಕ ಪ್ರಾಧಿಕಾರದ ವತಿಯಿಂದ ಮಂಡ್ಯ ಜಿಲ್ಲೆಯ ಪಾಂಡವಪುರದ ಹರಹಳ್ಳಿಯಲ್ಲಿರುವ ಪುಸ್ತಕ ಮನೆಯಲ್ಲಿ ನಿನ್ನೆ ಗೌರವಿಸಲಾಯಿತು. ಈ ವೇಳೆ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಡಾ ಮಾನಸ, ಪ್ರಾಧಿಕಾರದ ಆಡಳಿತಾಧಿಕಾರಿ ಕೆಬಿ ಕಿರಣ್ ಸಿಂಗ್, ಸಾರ್ವಜನಿಕ ಗ್ರಂಥಾಲಯದ ಆಯುಕ್ತ ಎಚ್ ಬಸವರಾಜೇಂದ್ರ ಉಪಸ್ಥಿತರಿದ್ದರು. ಇದೇ ವೇಳೆ ಅಂಕೇಗೌಡ ಅವರು ಸಂಗ್ರಹಿಸಿದ ಪುಸ್ತಕಗಳನ್ನು ಗಣ್ಯರು ವೀಕ್ಷಿಸಿದರು. ದೂರದರ್ಶನದೊಂದಿಗೆ ಅಂಕೇಗೌಡ ಪುಸ್ತಕ ಸಂಗ್ರಹದ ಕೆಲಸವನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಪ್ರತಿಷ್ಠಿತ ಪದ್ಮಶ್ರೀ ನೀಡಿದೆ. ತಮ್ಮ ಈ ಸೇವೆಗೆ ಪುಸ್ತಕ ಪ್ರಾಧಿಕಾರ ಸೇರಿದಂತೆ ವಿವಿಧ ಇಲಾಖೆಗಳ ಸಹಕಾರವೇ ಕಾರಣ. ಪುಸ್ತಕ ಮನೆ ಸಂಸ್ಕೃತಿಯನ್ನು ಮುಂದಿನ ಜನಾಂಗಕ್ಕೆ ನೀಡುವ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ ಎಂದರು. ಗೌರವಾನ್ವಿತ ಮೋದಿಯವರಾಗಬಹುದು ನನ್ನನ್ನು ಗುರುಸಿ ಈ ಒಂದು ಪದ್ಮಶ್ರೀ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿರೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಹಾಗೂ ಮಾನ್ಯ ಗೌರವಾನ್ವಿತ ಮೋದಿಯವರಿಗೂ ನಾನು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಸರ್. ಡಾಕ್ಟರ್ ಮಾನಸ, ಅಂಕೇಗೌಡ ಅವರ ಪುಸ್ತಕ ಮನೆ ವಿಸ್ಮಯದ ಆಗರವಾಗಿದೆ. ವಿಭಿನ್ನ ಬಗೆಯ ಪುಸ್ತಕಗಳ ಭಂಡಾರವೇ ಇಲ್ಲಿದೆ. ಪುಸ್ತಕ ಪ್ರಾಧಿಕಾರ ಸೇರಿದಂತೆ ಹಲವು ಇಲಾಖೆಗಳು ಗೌರವಿಸಿವೆ. ಜೊತೆಗೆ ರಾಜ್ಯ ಸರ್ಕಾರದಿಂದಲೂ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗಿದೆ. ಪುಸ್ತಕ ಪ್ರೀತಿಯನ್ನು ಉತ್ತೇಜಿಸುವ ಸಲುವಾಗಿ ಪ್ರಾಧಿಕಾರದ ವತಿಯಿಂದ ಮನೆಗೊಂದು ಗ್ರಂಥಾಲಯ ಯೋಜನೆ ಆರಂಭಿಸಲಾಗಿದೆ. ಈ ರೀತಿಯ ಪ್ರಯತ್ನಗಳು ಶ್ಲಾಘನೀಯವಾದುದು ಎಂದು ಹೇಳಿದರು. ಇವರ ಸೇವೆಗೆ ಪುಸ್ತಕ ಪ್ರೀತಿಗೆ ಬಂದಿದೆ. ಹಾಗಾಗಿ ಇವರು ಪುಸ್ತಕ ಪ್ರೀತಿ ಇಡೀ ಜಗತ್ತಿಗೆ ಒಂದು ಸುದ್ದಿ ಆಗುವ ಮಟ್ಟಕ್ಕೆ ಇವರು ಆ ಮಟ್ಟಕ್ಕೆ ಪುಸ್ತಕ ಪರಿಚಾರಕ ವೃತ್ತಿಗೆ ಒಂದು ಮಾನ್ಯತೆ ಗೌರವತೆಯನ್ನು ತಂದುಕೊಟ್ರಲ್ಲ. ಅದಕ್ಕಾಗಿ ನಮ್ಮ ಪುಸ್ತಕ ಪ್ರಾಧಿಕಾರದ ವತಿಯಿಂದ ಇವತ್ತು ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೀವಿ. ಬಸವರಾಜೇಂದ್ರ, ಪುಸ್ತಕ ಮನೆಯಲ್ಲಿ ಲಕ್ಷಾಂತರ ಪುಸ್ತಕಗಳಿವೆ. ಅಂಕೇಗೌಡರು ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದಾರೆ. ಪುಸ್ತಕಗಳ ಸಂರಕ್ಷಣೆಗೆ ಸರ್ಕಾರದ ವತಿಯಿಂದ ಅಗತ್ಯ ನೆರವು ನೀಡುವುದಾಗಿ ತಿಳಿಸಿದರು. ಕೇಳಿದ್ರು ಏನು ಮಾಡಬಹುದು ಅಂತ, ಅದಕ್ಕೆ ಅವರು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ನಾವು ನಮ್ಮ ಸರ್ಕಾರದ ವತಿಯಿಂದ ಇವ್ರಿಗೆ ಏನು ಮಾಡಬಹುದು, ಇದಕ್ಕೆ ಯಾವ ಥರ ಇವ್ರಿಗೆ ಸಹಕಾರ ಕೊಟ್ಟರೆ ಈ ಪುಸ್ತಕಗಳನ್ನ ಹೇಗೆ ಈಸಿಯಾಗಿ ಸುಲಭವಾಗಿ ಬಂದು ಓದುಗರಿಗೆ ರಿಸರ್ಚರ್ಸ್ಗೆ ಸಿಗೋ ಹಾಗೆ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದೀವಿ.